ಇಲ್ಲಿ ನೋಡಿ, ನಮ್ಮ ಅಧ್ಯಕ್ಷರು ನಿಮ್ಮ ಅಧ್ಯಕ್ಷರು ಪ್ರಶ್ನೆ ಇಲ್ಲ, ಒಂದರಲ್ಲಿ ಮಾತ್ರ ಕಾಂಪ್ರಮೈಸ್ ಇಲ್ರಿ. ನಿಮ್ಮ ಅಧ್ಯಕ್ಷರವರು ಇಲ್ಲ, ನಾನು ಹೇಳ್ತೀನಿ ಕೇಳಿ, ಒಂದರಲ್ಲಿ ಮಾತ್ರ ರಾಜ್ಯಸಭೆ ವಿಪಕ್ಷ ನಾಯಕರು ನಮಗೂ ಹೌದು. ನೀವೆಲ್ಲ ಮುಗಿಸ್ಬಿಡಿ, ಆಮೇಲೆ ಮಾತಾಡ್ತೀನಿ. ಅಲ್ಲ, ನಮ್ಮ ಅಧ್ಯಕ್ಷರು ನಿಮ್ಮ ಅಧ್ಯಕ್ಷರು ಅನ್ನೋ ಪ್ರಶ್ನೆ ಇಲ್ಲ. ಅಲ್ಲಿ ವ್ಯಕ್ತಿಗಳ ಪ್ರಶ್ನೆ ಬರಲ್ಲ. ನಾನು ಹೇಳ್ತಾ ಇರ್ತಕ್ಕಂಥ ಅರ್ಥ ಮಾಡ್ಕೋಬೇಕು. ನೀವು ಓವರಾಗಿ ನೀವು ಓವರ್ ಮಾಡಿದ್ರೆ ಹೇಗೆ? ಈಗ ಅವ್ರು ಮಾತಾಡ್ತಾರೆ, ಯಾಕೆ ಕೇಳಿದ್ವಿ? ದೇಶದ ವಿಚಾರ ಬಂದಾಗ ನೀವು ನಾವು ಬೇರೆಲ್ಲ ಎಲ್ಲ ಒಂದೇ. ದೇಶನೂ ಒಂದೇ, ನಾವೇನು ಯೋಚನೆ ಚಿಂತನೆಯೂ ಒಂದೇ. ನಮ್ಮ ದುಶ್ಮನ್ ಹೇಳಿದ್ರೆ ಅವನಿಗೆ ಪಾಠ ಕಲಿಸ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೆ ಯಾವ ತ್ಯಾಗ ಮಾಡ್ಲಿಕ್ಕೆ ರೆಡಿ ಇರಬೇಕು ಈ ದೇಶ ನಾಗರಿಕ ಅನ್ಸ್ಕೋಬೇಕಂದ್ರೆ. ಕರೆಕ್ಟ್. ನನ್ನ 30 ವರ್ಷದ ಜೀವನದಲ್ಲಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲ ನಾನು. ಜಮೀರ್ ಅಹಮದ್ ಖಾನ್ ಅವರು ಇದನ್ನ ಸುಯಿಸೈಡ್ ವೆಸ್ಟ್ ಹಾಕೊಂಡು ಹೋಗ್ತೀನಿ ಅಂತಾನು ಹೇಳಿದ್ರು. ನಾನು ಐ ಥಿಂಕ್ ಯು ಶುಡ್ ವೇಟ್ ಹ್ಯಾವ್ ಸಮ್ ಬಿಕಾಸ್ ಇಟ್ಸ್ ನಾಟ್ ಎ ಪೊಲಿಟಿಕಲ್ ಡಿಬೇಟ್. ನೋ ಬಟ್ ಇಟ್ಸ್ ಎ ಪೊಲಿಟಿಕಲ್ ಸ್ಟೇಟ್ಮೆಂಟ್. ನಿಮ್ಮ ಅಧ್ಯಕ್ಷರ ಸ್ಟೇಟ್ಮೆಂಟ್ ಮೇಲೆ ಗಿವ್ ಮಿ ಪೇಷಂಟ್ ಹಿಯರಿಂಗ್ ಫಾರ್ 1 minute at least please. Yes, go ahead. ಏನ್ ರಥ ಮಾಡಿದ್ರು ಸಾಧ್ಯ ಇಲ್ಲ. ಅವ್ರು ಏನಿದ್ರು 25-30 ಒಬ್ಬರ ಫ್ಲೋನ ಕಟ್ ಮಾಡಬೇಡಿ. ನಾನೇನು ಹೇಳ್ತಾ ಇದ್ದೀನಿ ಅಂತಂದ್ರೆ, ದೇಶ ಮೊದಲು ಅಂತ ಬಂದಾಗ ಅಜಿತ್ ಬೇರೆಲ್ಲ, ಇವ್ರು ಬೇರೆಲ್ಲ, ನಾವು ಬೇರೆಲ್ಲ, ನಾವೆಲ್ಲ ಒಂದೇ. 140 ಕೋಟಿ ಜನ ಪಾಕಿಸ್ತಾನ್ಗೆ ಬುದ್ಧಿ ಕಲಿಸ್ಬೇಕಂದ್ರೆ 2 ಮಾತಿಲ್ಲ ಅದರಲ್ಲಿ ಅಂತ ಮಾತಾಡ್ತಾ ಇದ್ದೀನಿ. ಅದು ಇನ್ಸ್ಟಾಲೇಷನ್ ಬಗ್ಗೆ ಮಾತಾಡ್ತಾ ಇದ್ರು, ನಮ್ಮ DRDO ಮಾತಾಡ್ತಾ, ಅದೆಲ್ಲವೂ ಕೂಡ ಸೆನ್ಸಿಟಿವ್ ಏರಿಯಾಸ್ ಬಗ್ಗೆ ದೇಶದಲ್ಲಿ ನಮ್ಮ ಡಿಫೆನ್ಸ್ ತಗೊಳ್ತಕ್ಕಂಥ ಎಲ್ಲ ಕ್ರಮಗಳಿಗೆ ನಾವು ಶರಣು. ಮೀನಾಕ್ಷಿ ನಾವು ಅವ್ರು ಕೊಡ್ತಕ್ಕಂತಹ ಗೈಡೆನ್ಸ್ನ, ಅವ್ರು ಕೊಡ್ತಕ್ಕಂಥ ಆದೇಶಗಳನ್ನ ನಾವು ಪರಿಪಾಲನೆ ಮಾಡ್ತಕ್ಕಂಥ ನಿಜವಾದ ನಾಗರಿಕ. ಇವತ್ತು ನೀವು ವಿಚಾರ ಡಿಬೈಡ್ ಇಟ್ಕೊಂಡಿರ್ತಕ್ಕ ವಿಚಾರ ಯಾಕೆ ಇದು ಪೊಲಿಟಿಕಲೈಸ್ ಆಗ್ತಾ ಇರೋ ದೃಷ್ಟಿಕೋನ ಮಾತಾಡ್ತಾ ಇರೋದು. ಜಯ ಹನುಮಾನ್ ಓಡ್ರೋ ಇದು ಸರ್ಜಾಡ, ಓಡ್ರೋ ಇದು ಸರ್ಜಾಡ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇವಲ ನಿನ್ನೆ ಮೊನ್ನೆ ಬಂದಂತ ಪಾಲಿಟಿಷಿಯನ್ ಅಲ್ಲ. ದೇಶದಲ್ಲಿ, ರಾಜ್ಯದಲ್ಲಿ ಅತ್ಯುನ್ನತವಾಗಿ ಹಲವಾರು ಪೋರ್ಟ್ಫೋಲಿಯೋಗಳು ಕೆಲಸ ಮಾಡಿರ್ತಕ್ಕಂತಹ ಮತ್ತು ಕೇಂದ್ರದಲ್ಲೂ ಕೂಡ AICC ಅಧ್ಯಕ್ಷರಾಗಿ, ವಿರೋಧ ಪಕ್ಷದ ನಾಯಕರಾಗಿ ರಾಜ್ಯಸಭೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಲೋಕಸಭೆಯಲ್ಲೂ ಕೂಡ ಅವರು ಲೀಡರ್ ಆಫ್ ದ ಪಾರ್ಟಿಯ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇರತಕ್ಕಂಥದ್ದು. ಇಟ್ ಇಸ್ ನಾಟ್ ಅನ್ ಈಸಿ ಪೊಸಿಷನ್ ವಾಟ್ ಈಸ್ ಹೋಲ್ಡಿಂಗ್ ಇಟ್ ಅಂತ ತಿಳ್ಕೋಬೇಕಾಗ್ತದೆ. ಯಾಕಂದ್ರೆ ಅಧಿಕಾರ ಇದ್ದಾಗ ನೀವು ಅಧಿಕಾರ ನಡೆಸಬಹುದು, ಬಿಕಾಸ್ ದರ್ ಇಸ್ ಅ ಗವರ್ಮೆಂಟ್ ಬಿಹೈಂಡ್ ಯು. ನೋಡೋದು ಖುಷಿ ಪಡೋದು ನಾನು ನೋಡಿ ಫ್ರಸ್ಟ್ರೇಟ್ ಆಗೋದು. ಅದನ್ನ ಅಪೋಸಿಷನ್ ಲೀಡರ್ ಈಸ್ ಬಿನ್ ಪರ್ಫಾರ್ಮ್ಡ್ ವೆರಿ ವೆಲ್ ಅನ್ನೋ ಮಾತು ಹೇಳ್ತಾ ಇದ್ದೀನಿ. ಆದರೆ ಅವ್ರ ಸ್ಟೇಟ್ಮೆಂಟ್ ಏನಿರ್ತಕ್ಕಂಥದ್ದನ್ನು ನಾವು ತಿರುಚಿ ಮರ್ಚಿ ಮಾತಾಡ್ತಕ್ಕ ಅರ್ಥನೇ ಇಲ್ಲ. ಅವ್ರು ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ಬಗ್ಗೆ ನಾನು ಹೇಳಬೇಕು ಅಂದರೆ, ನಾನು ಹಲವಾರು ಅವ್ರು ಕೋಟ್ ಮಾಡಿರ್ತಕ್ಕಂಥ ಹಲವಾರು ವೆಬ್ಸೈಟ್ಗಳನ್ನ ತಗೊಂಡಿರ್ತಕ್ಕಂಥ ನಾನು ಹೇಳ್ದೆ ಅಲ್ಲ, ಲೌಡಾನು ಆಗಲ್ಲ ಅಂತ. ಯಾಕಂದ್ರೆ ಅವ್ರೇನು ಹೇಳ್ತಾರೆ ಅವರು ಅಂತಂದಾಗ, ನಮ್ಮ ದೇಶದಲ್ಲಿ ದೊಡ್ಡ ಗಂಡಾಂತರ ಆದಾಗ ನಾವೆಲ್ಲರೂ ಒಂದಾಗಿರ್ಬೇಕು. CWC ಕೂಡ ಎಮರ್ಜೆನ್ಸಿ ಮೀಟಿಂಗ್ ಮಾಡಿ ತೀರ್ಮಾನ ಮಾಡಿದ್ದೇವೆ, ದೇಶದ ಜೊತೆಗೆ ಇರ್ತೇವೆ. ಅಟ್ ಎನಿ ಕಾಸ್ಟ್ ವಿಲ್ ನಾಟ್ ಕಾಂಪ್ರಮೈಸ್. ವಿ ಹ್ಯಾವ್ ಟು ಪನಿಶ್ ದ ಪೀಪಲ್ ಆರ್ ಟ್ರೈಂಗ್ ಟು ಹಾರ್ಮ್ ಇಂಡಿಯಾ. ಇವ್ರು ಮಾತು ಕಟ್ಕೊಂಡು ಕೋಟ್ಯಾಂತರ ರೂಪಾಯಿ ಆಗ್ತದೆ. ಬಂದಿದ್ದು 16 ಲಕ್ಷ ಸರ್. ಏನಿ ಒಂದೇ ಒಂದು ಸೋಲು ಕೂಡ ತೊಂದರೆ ಆದ್ರೆ ಅದನ್ನು ಸಹಿಸ್ಕೋಬಾರದು ಅಂತ ತೀರ್ಮಾನ ಮಾಡಿದ ಸಂದರ್ಭದಲ್ಲಿ 2 ನಿಮಿಷ ಈಗ ಈ ರ್ಯಾಲಿಯಲ್ಲಿ ಮಾತನಾಡಿದ್ರ ವಿಷಯಕ್ಕೆ ಬನ್ನಿ. ಅದಕ್ಕೆ ಗೊತ್ತಾದೀನಿ. ಹಾಗಾಗಿ ಈಗ ಹೇಳ್ತಾ ಇರ್ತಕ್ಕ ವಿಚಾರ ಅಂತಾರೆ, ಅವ್ರಿಗೆ ನೋವಾಗಿರ್ತಕ್ಕಂಥ ಏನಂದ್ರೆ, ನಮ್ಮ ದೇಶದಲ್ಲಿ ಈ ರೀತಿ ನಡೀತಾ ಇರ್ತಕ್ಕಂಥ ವಿಚಾರ ನೋಡಿದಾಗ ಆನ್ ದ ಫೀಲಿಂಗ್ಸ್ ಆಫ್ ದ ನ್ಯಾಷನಲ್ ಪ್ರೈಡ್ ಈ ಸೇಸ್ ಎಲ್ಲ ಒಂದ್ ಕಡೆ ಅವರು ಒಬ್ಬ AICC ಅಧ್ಯಕ್ಷರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಅವ್ರಿಗೆ ಪತ್ರಿಕಾ ರಂಗದಿಂದ ಬಂದಿರತಕ್ಕಂಥ ಮಾಹಿತಿ ಅನುಗುಣವಾಗಿ ನನಗೆ ಪತ್ರಿಕೆಗಳ ಮೂಲಕ ತಿಳಿದ ಪ್ರಕಾರ ಮೋದಿಯವರಿಗೆ ಈ ಮಾಹಿತಿ ಮೊದಲೇ ಇತ್ತು ಅಂತ ವಿಚಾರ ಹೇಳಿದ್ದಾರೆ ಹೊರತು ಮೋದಿಯವರನ್ನ ಟೀಕೆ ಟಿಪ್ಪಣಿ ಮಾಡ್ಲಿಕ್ಕಲ್ಲ. ಅವರು ವಿಚಾರ ಇದ್ದಿದೆ ಏನಂತಂದ್ರೆ, ಒಂದು ವೇಳೆ ಆ ವಿಚಾರ ಇದ್ದಿದ್ದೆ ಆದ್ರೆ ನೀವು ಡಿಫೆನ್ಸ್ ಫೋರ್ಸ್ಗೆ ಮಾಹಿತಿಯನ್ನು ಕೊಡಬೇಕಾಗಿತ್ತು. ಯಾಕಂದ್ರೆ ಈ ದೇಶ ನಾಗರಿಕರ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ, ಕೇವಲ ಮೋದಿ ಅವರದಲ್ಲ. ಆ ಜವಾಬ್ದಾರಿನ ಮೆಲುಕಾಗ್ತಕ್ಕಂಥ ಕೆಲಸ ಮಾಡ್ತಾರೆ ಹೊರತು ನಾಟ್ ಟು ಡೂ ಎ ಪಾಲಿಟಿಕ್ಸ್ ಔಟ್ ಆಫ್ ದಿಸ್. ನಾನು ಮಾತಾಡ್ತೀನಿ. 2ನೇ ಮಾತು ಹೇಳ್ಬೇಕಾದ್ರೆ, ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ ಅಪೋಸಿಷನ್ ಲೀಡರ್ಸ್ ಆಲ್ ಪಾರ್ಟಿ ಮೀಟಿಂಗ್ ನ ಕರೆದಾಗ ದೇಶದ ಪ್ರಧಾನಿಯಾಗಿರ್ತಕ್ಕಂಥವ್ರು, ನಮ್ಗೆಲ್ಲ ಧೈರ್ಯ ತುಂಬತಕ್ಕಂಥವ್ರು, ಅಧಿಕಾರ ಚುಕ್ಕಾಣಿ ಹಿಡ್ಕೊಂಡಿರೋರು ಭಾಗವಹಿಸಬೇಕಾಗಿತ್ತು ಅನ್ನೋ ಮಾತು ಹೇಳ್ತೀನಿ. ಆಗ ಭಾಗವಹಿಸದೇ ಇದ್ದಾಗ, ಯಾಕಂದ್ರೆ ಒಂದು ಪಾರ್ಲಿಮೆಂಟ್ ಅಂದಾಗ ವಿರೋಧ ಪಕ್ಷ ಮತ್ತು ಆಡಳಿತ ಒಟ್ಟು ಸೇರಿದ್ರೆ ಮಾತ್ರ ದೇಶದ ಆಡಳಿತ ಚುಕ್ಕಾಣಿ ನಡೀಲಿಕ್ಕೆ ಸಾಧ್ಯ. ಬೋರ್ಡು ಇಲ್ಲ, ರಿಫ್ಲೆಕ್ಟರ್ ಇಲ್ಲ. ಅನುಚೇತ್ ಜಾಯಿಂಟ್ ಕಮಿಷನ್ ಅನುಚೇತ್ ನೋಡ್ರೆ 2 ಚಕ್ರಗಳು ಮೂವ್ ಆದ್ರೆ ಮಾತ್ರ ದೇಶ ನಡೀತಕ್ಕೆ ಸಾಧ್ಯ ಆಗ್ತದೆ ಅಂತ ಒಂದು ಸಭೆಯಲ್ಲಿ ಅಂತ ಒಂದು ಸಂದರ್ಭ ಬಂದಾಗ, ಆಲ್ ಪಾರ್ಟಿ ಮೀಟಿಂಗ್ ಬಂದಾಗ ಏನ್ ಮಾಡ್ತಾ ಇದ್ರು ನರೇಂದ್ರ ಮೋದಿ ಸಾಹೇಬರು? ವಾಟ್ ನಾನ್ಸೆನ್ಸ್ ಇಟ್ ಈಸ್, ವಾಟ್ ನಾನ್ಸೆನ್ಸ್. ಬಿಹಾರದಲ್ಲಿ ಭಾಷಣ ಮಾಡ್ತಾ ಕೂತಿದ್ರಿ. ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಯು, ಎಲೆಕ್ಷನ್ ಇಸ್ ಇಂಪಾರ್ಟೆಂಟ್ ಆರ್ ದ ಕಂಟ್ರಿ ಇಸ್ ಇಂಪಾರ್ಟೆಂಟ್?
ಖರ್ಗೆ ಅವರು ಕೇಳ್ತಾ ಇರ್ತಕ್ಕಂಥದ್ದು ಡೋಂಟ್ ಬ್ರಿಂಗ್ ಪಾಲಿಟಿಕ್ಸ್ ಇನ್ ಇಟ್ ಬಿಕಾಸ್ ಈಸ್ ನಾಟ್ ಎ ಸ್ಮಾಲ್ ಬಾಯ್ ಮಾತಾಡೋ ರೀತಿ ಅಲ್ಲ. ಅವರು ದೇಶದ ಒಬ್ಬ ನಾಯಕನಾಗಿ ಮಾತಾಡ್ತಾ ಇರ್ತಕ್ಕಂಥದ್ದು, ದೇಶದ ಆಡಳಿತಕ್ಕೆ ನಾವು ಸಪೋರ್ಟ್ ಕೊಡ್ತಾ ಇರ್ತಕ್ಕಂಥ ಸಂದರ್ಭ. ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರಿಗೆ ಅವ್ರ ಮಾತಿಗೆ ನಮ್ಮಕ್ಕೆ ಸಾಧ್ಯನಾ? ಆಮೇಲೆ ಇದು ಆಗಕ್ಕೆ ಸಾಧ್ಯನಾ? ಸಂದರ್ಭದಲ್ಲಿ ಅದರಲ್ಲಿ ಮೊಸರಲ್ಲಿ ಕಲ್ಲು ಹುಡ್ತಕ್ಕಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ ಅಂತ ವಿನಮ್ರವಾದ ಮನವಿಯನ್ನು ಮಾಡ್ತೇನೆ. ಖರ್ಗೆ ಮೊಸರಲ್ಲಿ ಕಲ್ಲೋ ಇನ್ನೊಂದರಲ್ಲಿ ಮತ್ತೊಂದನ್ನು ಅನ್ಪಾರ್ಲಿಮೆಂಟರಿ ಆಗುತ್ತೆ. ಆ ಕೆಲಸ ಯಾರು ಮಾಡ್ತಿದ್ದಾರೆ ಅನ್ನೋದನ್ನ ದೇಶ ನೋಡ್ತಾ ಇದೆ. ನಾಗರಾಜ್, ನಿನ್ಗೆ ಒಳ್ಳೇದಾಗ್ತದೆ, ನಿನಗೆ ಸೂರ್ಯ ಒಳ್ಳೇದಾಗ್ತದೆ ನಿನಗೆ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನನ್ನ ಪ್ರಶ್ನೆ ಇಷ್ಟೇ, ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರಕಾರ ಚರ್ಚೆ ಮಾಡಿ ರಾಜಕೀಯವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು. ಖರ್ಗೆ ಸಾಹೇಬ್ ಹೇಳ್ತಾ ಇರೋದು ನಿಮ್ಮ ಕರ್ತವ್ಯದಿಂದ ವಿಫಲರಾಗಿದ್ದೀರಿ ನೀವು. ಈ ದೇಶದಲ್ಲಿ 26 ಜನ ಸತ್ರಲ್ಲ, ಅದಕ್ಕೆ ನೀವು ಕಾರಣ ಮಾತಾಡ್ತಾ ಇದ್ದೀನಿ. ಈಗ ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ ಇಲ್ಲಿರ್ತಕ್ಕಂತಹ ಡಿಫೆನ್ಸ್ ಫೋರ್ಸ್ಗಳೇ ನಮ್ ನಂಬಿಕೆ ಇದೆ, ಅವರೇ ನಮ್ಮ ಪಾಲಿಗೆ ದೇವರನ್ನ ಮಾತು ನಮಗೆ ಇದೆ ಅನ್ನೋ ಮಾತು ಹೇಳ್ತಾ ಇದ್ದೀನಿ. ನಾಗರಾಜ್ ಒಂದ್ ನಿಮಿಷ ನೀವು ಹೇಳಬೇಡಿ. ತಾಳ್ಮೆ ಇಲ್ಲ ಈ ದೇಶದ ವಿಚಾರವಾಗಿ ಯಾರನ್ನು ತಾಳ್ಮೆ ಮಾಡಕ್ಕೆ ಸಾಲ. ಆ ಪಾಪಿ ಪಾಕಿಸ್ತಾನಿಗೆ ಬುದ್ಧಿ ಕಲಿಸಬೇಕು ಅನ್ನೋದ್ರಲ್ಲಿ ಕಾಂಗ್ರೆಸ್ ಮೊದಲಿಗರ ಮಾತು ಹೇಳ್ತಾ ಇದ್ದೀನಿ. ಭಾರತೀಯರಾಗಿ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಹೇಳ್ತಕ್ಕಂಥ ಏನು ಎಲ್ಲೋ